ಪಾರ್ಲಿಮೆಂಟ್ ಭವನದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅನ್ನುವಂಥದ್ದು ಯಾವುದಾದರೂ ಇದ್ದರೆ ಅದು ನಿನ್ನೆ ಡಿಸೆಂಬರ್ 13, 2023 ದೇಶದ ಇತಿಹಾಸದಲ್ಲಿ ಎಂದೂ ಸಹ ಪಾರ್ಲಿಮೆಂಟ್ ಭವನದ ಒಳಗಡೆ ಯಾವ ದಾಳಿನೂ ಸಹ ನಡೆದಿಲ್ಲ. ಆ ಪಾರ್ಲಿಮೆಂಟ್ ಭವನ ಎಂಟೈರ್ ಕಂಟ್ರೋಲ್ ಸ್ಪೀಕರ್ ಮತ್ತು ಚೇರ್ಮನ್ರ ಕೈಲಿರುತ್ತೆ. ರಾಜ್ಯಸಭಾ ಚೇರ್ಮನ್ರು, ಲೋಕಸಭಾ ಸ್ಪೀಕರ್ ಅವರ ಕಂಟ್ರೋಲಲ್ಲಿ ಇರುತ್ತೆ. ಕಾಕತಾಳೀಯ ಅನ್ನುವಂಥ ರೀತಿಯಲ್ಲಿ ಪಾರ್ಲಿಮೆಂಟ್ ಹೊರಗಡೆ 2001ರಲ್ಲಿ ನಡೆದಂಥ ಘಟನೆಯ ದಿನಾನೂ ಡಿಸೆಂಬರ್ 13. ಇದನ್ನು ನಾವೆಲ್ಲರೂ ಸಹ ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೇವೆ. ಆದರೆ ನಾನು ಒಬ್ಬ ಮಾಜಿ ಪಾರ್ಲಿಮೆಂಟ್ ಸದಸ್ಯನಾಗಿ ಅಲ್ಲಿಯ ನಡವಳಿಕೆಗಳು ಅಥವಾ ಅಲ್ಲಿಯ ಪರಿಸ್ಥಿತಿಯನ್ನು ನಾನು ಸ್ವತಃ ನೋಡಿರುವಂತನಾಗಿ ಈ ರೀತಿಯ ಘಟನೆ ನಡೀಲಿಕ್ಕೆ ಹೇಗೆ ಸಾಧ್ಯ, ಈ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಈ ದೇಶದ ನರ್ವ್ ಸೆಂಟರ್, ಈ ದೇಶದ ಹೃದಯ, ಈ ದೇಶದ ಆಗುಹೋಗುಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಸಂಸತ್ ಭವನವನ್ನೇ ರಕ್ಷಣೆ ಮಾಡೋಕೆ ಆಗದೇ ಇರುವಂಥ ಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದ್ದರೆ ಈ ದೇಶದ 140 ಕೋಟಿ ಭಾರತೀಯರನ್ನು ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ?